ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಇಡೀ ಭಾರತೀಯ ಚಿತ್ರರಂಗ ಇಂದು ಕುತೂಹಲದಿಂದ ಕಾಯುತ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಅಧಿಕೃತ ಟೀಸರ್ ಇಂದು ಬೆಳಿಗ್ಗೆ 9:35ಕ್ಕೆ ಬಿಡುಗಡೆಯಾಗಿದೆ. ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರದ ಟೀಸರ್ ನೋಡಿದ ಅಭಿಮಾನಿಗಳು ಅಕ್ಷರಶಃ ದಂಗಾಗಿದ್ದಾರೆ. 1940ರಿಂದ 70ರ ದಶಕದ ಗೋವಾದ ಅಂಡರ್ವರ್ಲ್ಡ್ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ಈ ಟೀಸರ್ ಯಶ್ ಅವರನ್ನು ರಾಯ ಎಂಬ ಹೊಸ ಮತ್ತು ಕ್ರೂರ ಅವತಾರದಲ್ಲಿ ಪರಿಚಯಿಸಿದೆ. ಟೀಸರ್ ಆರಂಭವಾಗುವುದೇ ಒಂದು ನಿಗೂಢ ಹಿನ್ನೆಲೆಯಲ್ಲಿ. ನಾನು ಮುಗಿಯಿತು ಎಂದಾಗಲೇ ಅದು ಮುಗಿಯುವುದು ಎಂಬ ಖಡಕ್ ಡೈಲಾಗ್ನೊಂದಿಗೆ ಎಂಟ್ರಿ ಕೊಡುವ ರಾಯ ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಇಲ್ಲಿ ರಾಕಿ ಬಾಯ್ ಕಲ್ಪನೆಗಿಂತ ಭಿನ್ನವಾಗಿ ಯಶ್ ಕ್ಲೀನ್ ಶೇವ್ ಹಾಗೂ ರಗಡ್ ಲುಕ್ ಎರಡರಲ್ಲೂ ಕಾಣಿಸಿಕೊಂಡಿರುವುದು ದ್ವಿಪಾತ್ರದ ವದಂತಿಗಳಿಗೆ ರೆಕ್ಕೆ ಪುಕ್ಕ ನೀಡಿದೆ. ಹಾಲಿವುಡ್ ಸಾಹಸ ನಿರ್ದೇಶಕ ಜೆ ಪೆರಿ ಅವರ ಆಕ್ಷನ್ ಕೊರಿಯೋಗ್ರಫಿ ಚಿತ್ರಕ್ಕೆ ಜಾಗತಿಕ ಸ್ಪರ್ಶ ನೀಡಿದೆ. ಕೇವಲ ಯಶ್ ಮಾತ್ರವಲ್ಲದೆ ಇಲ್ಲಿ ತಾರೆಯರ ದಂಡೇ ಇದೆ. ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಗಂಗಾ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ. ಕಿಯಾರಾ ಅಡ್ವಾಣಿ ನಾದಿಯಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಉಳಿದಂತೆ ಹುಮಾ ಕುರೇಶಿ, ರುಕ್ಮಿಣಿ ವಸಂತ್ ಮತ್ತು ತಾರಾ ಸುತಾರಿಯಾ ಅವರ ಉಪಸ್ಥಿತಿ ಚಿತ್ರಕ್ಕೆ ತೂಕ ಹೆಚ್ಚಿಸಿದೆ. ಆದರೆ ಟೀಸರ್ ನಲ್ಲಿರುವ ಕೆಲವು ಹಿಂಸಾತ್ಮಕ ದೃಶ್ಯಗಳು ಮತ್ತು ಸ್ಮಶಾನದ ದೃಶ್ಯಗಳ ಬಳಕೆಯ ಬಗ್ಗೆ ಕೆಲವು ಸಂಘಟನೆಗಳು ಆಕ್ಷೇಪ ಎತ್ತಿರುವುದು ಚಿತ್ರಕ್ಕೆ ವಿವಾದದ ಬಣ್ಣವನ್ನು ನೀಡಿದೆ. ಮಾರ್ಚ್ 19ರ ಯುಗಾದಿ ಮತ್ತು ಈದ್ ಹಬ್ಬದ ಸಮಯದಲ್ಲಿ ಟಾಕ್ಸಿಕ್ ವಿಶ್ವಾದ್ಯಂತ ತೆರೆ ಕಾಣಲಿದೆ. ಹಿಂದಿಯಲ್ಲಿ ರಣವೀರ್ ಸಿಂಗ್ ಅವರ ದುರಂಧರ್ 2 ಚಿತ್ರದೊಂದಿಗೆ ಇದು ನೇರ ಪೈಪೋಟಿ ನಡೆಸಲಿದೆ. ಈಗಾಗಲೇ 1,000 ಕೋಟಿ ರೂಪಾಯಿಗಳ ಪ್ರೀ ರಿಲೀಸ್ ಬಿಸಿನೆಸ್ ಮಾಡಿರುವ ಸುದ್ದಿಗಳು ಕೇಳಿಬರುತ್ತಿದೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗುವುದು ಖಚಿತ ಎನ್ನಲಾಗುತ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.